ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹುಳ್ಳಿಕಾಳು ಯೂಸ್ ಮಾಡಿಕೊಂಡು ಬಸ್ಸಾರು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸೊ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲಿಗೆ ನಾನಿಲ್ಲಿ ಒಂದು 300 ಗ್ರಾಮ್ ಆಗುವಷ್ಟು ಹುಳ್ಳಿಕಾಳನ್ನ ಚೆನ್ನಾಗಿ ಕಲ್ಲೆಲ್ಲ ಆರಿಸಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದರಲ್ಲಿ ಕಲ್ಲುಗಳು ಜಾಸ್ತಿ ಇರ್ತವೆ, ಸೊ ನೀವೆಲ್ಲ ಚೆನ್ನಾಗಿ ಆರಿಸ್ಕೊಬೇಕಾಗುತ್ತೆ. ಸೊ ಕಾಣೋದೇ ಇಲ್ಲ, ಕಲ್ಲರ್ ಒಂದೇ ಇರುತ್ತಲ್ಲ, ಸೊ ನೋಡಿಕೊಂಡು ಕ್ಲೀನಾಗಿ ಹಾಯ್ಕೊಳ್ಳಿ. ಸೊ ಇವಾಗ ನೋಡಿ, ಇದು ವಾಶ್ ಆಗಿದೆ. ಇದನ್ನು ನಾನು ನೀರು ಬಗ್ಗಿಸ್ಕೊಂಡು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಒಣಗಿರೋ ಕಾಳಾಗಿರೋದ್ರಿಂದ ಒಂದು 5 ವಿಷಲ್ ಆದರೂ ಕೂಗಿಸ್ಬೇಕಾಗುತ್ತೆ. ಸೊ ನೋಡಿಕೊಂಡು ನೀವು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸೊ ಇವಾಗ ನಾನು ಅದನ್ನು ಹಾಕ್ಕೊಂಡು ನಾವು ಸಾಂಬಾರು ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಇದಕ್ಕೆ ಹಾಕ್ಕೊಳ್ಬೇಕು. ಸೊ ನಾನು ಎಷ್ಟು ಸಾಂಬಾರು ಮಾಡ್ತೀನೋ ಅಷ್ಟು ನೀರು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೀವು ಹಂಗೆ ಆ್ಯಡ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು ರುಚಿಗೆ ಉಪ್ಪು ಹಾಕ್ಕೊಳ್ತೀನಿ. ಸೊ ಕಾಳಿಗೆ ಬೇಕಲ್ಲ, ಇಲ್ಲಾಂದರೆ ಸೆಪ್ಪೆ ಆಗಿಬಿಡುತ್ತೆ. ಸೊ ನೋಡಿ, ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಇದು ನಾನು ಲಿಡ್ ಕ್ಲೋಸ್ ಮಾಡಿ 5 ವಿಷಲ್ ಕೂಗಿಸ್ಕೊಳ್ತೀನಿ. ಸೊ ನೀವು ಅಷ್ಟೇ ನೋಡಿಕೊಂಡು ಕೂಗಿಸ್ಕೊಳ್ಳಿ, ಚೆನ್ನಾಗಿ ಬೇಯಿಸ್ಕೊಳ್ಳಿ ಕಾಳು. ಈಗ ನೋಡಿ, ಇದನ್ನು ಕುಕ್ಕರ್ ಸ್ಟವ್ ಮೇಲೆ ಇಟ್ಬಿಟ್ಟು ಅಷ್ಟರೊಳಗೆ ನಾವು ಬಸ್ಸಾರು ಮಾಡಲಿಕ್ಕೆ ಏನೇನು ಬೇಕೋ ಮಸಾಲೆನ ಅದನ್ನು ರೆಡಿ ಮಾಡ್ಕೊಳ್ಳೋಣ ಫಸ್ಟು. ಸೊ ಫಸ್ಟಿಗೆ ನಾನಿಲ್ಲೊಂದು ಪ್ಯಾನ್ ಇಟ್ಕೊಂಡು ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಎಣ್ಣೆ ಕಾಯಬೇಕು. ಸೊ ಎಣ್ಣೆ ಕಾದ್ಮೇಲೆ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟನ್ನು ಫಸ್ಟು ಒಂದು ಸೆಕೆಂಡು ಬಾಡಿಸ್ಕೊಳ್ಳಿ. ಸೊ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಇದು. ಈ ವೆದರ್ಗಂತೂ ತುಂಬಾ ಒಳ್ಳೆಯದು ಇದು. ಸೊ ನೋಡಿ, ಇದು ಚೆನ್ನಾಗಿ ಇದು ಫ್ರೈ ಆಗಿದೆ. ಈ ಟೈಮಲ್ಲಿ ನಾನು ಇದಕ್ಕೆ ಒಂದು ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಬೆಳ್ಳುಳ್ಳಿನ ಫ್ರೈ ಆದಮೇಲೆ ಒಂದು ಈರುಳ್ಳಿನ ಉದ್ದುದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಈ ಹುಳ್ಳಿಕಾಳು ತಿನ್ನೋದ್ರಿಂದ ನಮ್ಮ ಶುಗರ್ ಲೆವೆಲ್ ಕೂಡ ಚೆನ್ನಾಗಿ ಸ್ವಲ್ಪ ಕಮ್ಮಿ ಆಗುತ್ತೆ. ಅಂದರೆ ಯಾರ್ಯಾರಿಗೆ ಬ್ಲಡ್ ಶುಗರ್ ಇರುತ್ತೆ ನೋಡಿ, ಸೊ ಅವ್ರಿಗೆಲ್ಲ ಕಮ್ಮಿ ಆಗುತ್ತೆ ಸ್ವಲ್ಪ. ಹಾಗೆ ಇದರಲ್ಲಿ ತುಂಬಾ ಕ್ಯಾಲ್ಶಿಯಮ್ ಇರೋದ್ರಿಂದ ನಮ್ಮ ಬೋನ್ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಸೊ ವಾರಕ್ಕೆ ಒಂದು ಸಲನಾದರೂ ನೀವು ಹುಳ್ಳಿಕಾಳನ್ನ ಯೂಸ್ ಮಾಡ್ಕೊಳ್ಳಿ. ಹಾಗೆ ಇದರಲ್ಲಿ ತುಂಬಾ ಆ್ಯಂಟಿ ಆಕ್ಸಿಡೆಂಟ್ಸ್ ಹಾಗೆ ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ಮೇಯ್ನಾಗಿ ನಮ್ಮ ಸ್ಕಿನ್ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಸೊ ನೋಡಿ, ಇವಾಗ ಈರುಳ್ಳಿ ಫ್ರೈ ಆದಮೇಲೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಹುಳಿಗೆ ಟೊಮೊಟೊ ಹಾಗೆ ಹುಣಸೆಹಣ್ಣು, ನಾನಿಲ್ಲಿ ಟೊಮೊಟೊ 2 ಯೂಸ್ ಮಾಡಿದ್ದೀನಿ. ಸೊ ನಾವು ಹುಳಿ ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಟೊಮೊಟೊ ಹಾಗೆ ಹುಣಸೆಹಣ್ಣು. ನಿಮಗೆ ಕಮ್ಮಿ ಬೇಕಿದ್ದರೆ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಮಾಡ್ಕೊಳ್ಳಿ. ಸೊ ನೋಡಿ, ಅದು ಬೇಯ್ತಾ ಇರಲಿ ಟೊಮೊಟೊ. ಅಷ್ಟರೊಳಗೆ ಇಲ್ಲಿ ನೋಡಿ ಕುಕ್ಕರ್ನ ಅಂದರೆ ಕಾಳು ಬೆಂದಿದೆ. ಸೊ ನಾನು ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಏನು ಮಾಡಬೇಕು, ಕಾಳನ್ನ ಸೆಪ್ರೇಟು, ನೀರನ್ನ ಸೆಪ್ರೇಟ್ ಮಾಡ್ಕೊಬೇಕು. ಸೊ ಇವಾಗ ಅದನ್ನು ಸೆಪ್ರೇಟ್ ಸೈಡಿಗೆ ಇಟ್ಟು, ಇದು ನೋಡಿ ಟೊಮೊಟೊ ಇನ್ನೇನು ಆಲ್ಮೋಸ್ಟ್ ಕುಕ್ ಆಗ್ತಾ ಇದೆ. ಈ ಟೈಮಲ್ಲಿ ನಾವು ಕಾಳು ಬೇಯಿಸ್ಕೊಂಡಿದ್ವಲ್ಲ, ಸೊ ಅದನ್ನು ಕೂಡ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಮಸಾಲೆ ನಾನು ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇರೋದು. ಹಾಗೆ 3 ಸ್ಪೂನ್ ಆಗುವಷ್ಟು ಕಾಯಿ ತುರಿ. ಸೊ ಇದಿಷ್ಟು ಹಾಕ್ಕೊಳ್ಬೇಕು. ಹಾಗೆ ಇಲ್ಲಿ ನಾನು ಖಾರಕ್ಕೆ ಸಾಂಬಾರು ಪುಡಿ ಯೂಸ್ ಮಾಡ್ತಾಯಿದ್ದೀನಿ, ಒಂದು 2 ಸ್ಪೂನ್ ಆಗೋಷ್ಟು. ನೀವು ಬೇಕಿದ್ದರೆ ಒಣಮೆಣಸಿನ್ಕಾಯಿನೂ ಯೂಸ್ ಮಾಡ್ಕೊಬೋದು. ಅದನ್ನು ಎಣ್ಣೆಯಲ್ಲಿ ಹುರ್ಕೊಬೇಕಾಗುತ್ತೆ ಫಸ್ಟೇ ನೀವು. ಸೊ ನೋಡಿ, ಇದನ್ನೆಲ್ಲ ಜಾರ್ಗೆ ಹಾಕ್ಕೊಂಡು ಆರಿದ್ಮೇಲೆ ರುಬ್ಕೊಂಡು ಸ್ಮೂತಾಗಿ ಇಟ್ಕೊಂಡಿರಬೇಕು. ಸೊ ಈ ಕಡೆ ನಾವಿಲ್ಲಿ ಕಾಳು ಒಗ್ಗರಣೆಗೆ ನಾನೇನು ಮಾಡ್ತಾಯಿದ್ದೀನಿ, ಫಸ್ಟ್ ಒಂದು ಪ್ಯಾನ್ ಇಟ್ಕೊಂಡು ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ, ಹಾಗೆ ಸಾಸಿವೆ, ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಫಸ್ಟು ಈ ಒಗ್ಗರಣೆನ ನಾನು ಸಾಂಬಾರಿಗೆ ಎತ್ತಿಟ್ಕೊಂಡ್ಬಿಡ್ತೀನಿ. ಸೊ ಒಂದೇ ಇದರಲ್ಲಿ ನಾವು 2 ಒಗ್ಗರಣೆನೂ ಮಾಡ್ಕೊಬೋದು. ಸಾಂಬಾರಿಗೂ ಹಾಕ್ಕೊಳ್ಬೋದು, ಹಾಗೆ ಕಾಳಿಗೂ ಒಗ್ಗರಣೆ ಮಾಡ್ಕೊಬೋದು. ಸೊ ನೋಡಿ, ಅದನ್ನೆಲ್ಲ ನಾನು ಸಾಂಬಾರಿಗೆ ತೆಗೆದಿಟ್ಕೊಂಡಿದ್ದೀನಿ ಆ ಒಗ್ಗರಣೆನ. ಈಗ ನಾನು ಕಾಳಿಗೆ ಸೆಪ್ರೇಟ್ಗೆ ಒಂದು ಸ್ವಲ್ಪ ಆಗೋಷ್ಟು ಕಡಲೆಬೇಳೆ, ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು. ಸೊ ಕಡಲೆಬೇಳೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಇದು ಚೆನ್ನಾಗಿ ಫ್ರೈ ಆಗಲಿ ಮೆಣಸಿನ್ಕಾಯಿ. ಇದಾದಮೇಲೆ ನಾನೊಂದಿಲ್ಲಿ 2 ಈರುಳ್ಳಿನ, ದೊಡ್ಡ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಇದು ನಮ್ಮ ಯಾರ್ಯಾರಿಗೆ ಬ್ಲಡ್ ಕಮ್ಮಿ ಇರುತ್ತೆ ನೋಡಿ, ಅಂಥವ್ರಿಗೂ ತುಂಬಾ ಯೂಸ್ ಆಗುತ್ತೆ ಇದು. ಅಷ್ಟೇ ಅಲ್ಲದೆ ಮೇಯ್ನಾಗಿ ವೆಯ್ಟ್ ಲಾಸ್ ಯಾರ್ಯಾರು ಮಾಡಬೇಕು ಅಂತ ಇದ್ದೀರಾ, ಸೊ ಅವರು ಅಷ್ಟೇ ಇದರಿಂದ ದೋಸೆ ಮಾಡ್ಕೊಬೋದು ಹುಳ್ಳಿಕಾಳಿಂದ. ಹಾಗೆ ಇದು ಏನು ಸಾಂಬಾರು ಈ ಥರ ಮಾಡಿಕೊಂಡು ತಿನ್ಬೋದು. ಇದರಿಂದ ಏನು ವೆಯ್ಟ್ ಗೇನ್ ಕೂಡ ಆಗೋಲ್ಲ. ಹಾಗೆ ಮೇಯ್ನಾಗಿ ಈ ಮೆನ್ಸ್ಟ್ರುವಲ್ ಪ್ರಾಬ್ಲಮ್ಸ್ ಇರುತ್ತೆ ನೋಡಿ, ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತಾರಲ್ಲ, ಸೊ ಅಂಥವ್ರಿಗೂ ತುಂಬ ಯೂಸ್ ಆಗುತ್ತೆ. ಸೊ ವಾರಕ್ಕೆ ಒಂದು ಸಲ ನಾನು ಯೂಸ್ ಮಾಡಿ ಹುಳ್ಳಿಕಾಳು. ಈಗ ಈರುಳ್ಳಿ ಫ್ರೈ ಆದಮೇಲೆ ನಾವು ಏನು ಬೇಯಿಸ್ಕೊಂಡಿದ್ವಲ್ಲ ಕಾಳು, ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು. ಸೊ ಇದಿಷ್ಟು ಹಾಕಿ ಮಿಕ್ಸ್ ಮಾಡಿದ್ರೆ ಕಾಳು ಒಗ್ಗರಣೆ ರೆಡಿ ಆಗುತ್ತೆ.
ಸೊ ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ, ಖಾರವಾಗಿ. ಸೊ ಎಲ್ಲ ಟ್ರೈ ಮಾಡಿ ರೆಸಿಪಿ ಇದು. ಮೇಯ್ನಾಗಿ ಇನ್ನೊಂದು ವಿಷಯ ಏನಂದರೆ, ಇದು ಥೈರಾಯ್ಡ್ ಇರುತ್ತಲ್ಲ, ಸೊ ಅಂಥವ್ರು ಇದನ್ನು ಯೂಸ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ಇದನ್ನು ಇವಾಗ ನಾವು ಇದನ್ನು ಥೈರಾಯ್ಡ್ ಇರೋರು ಹೇಗೆ ಯೂಸ್ ಮಾಡಬೇಕು ಅಂದರೆ, ಸ್ವಲ್ಪ ಇದು ಕಾಳನ್ನ ಹುರ್ಕೊಂಡು ಅದನ್ನು ನೀವು ಬೇಯಿಸ್ಕೊಬೇಕಾಗುತ್ತೆ ನೀರು ಹಾಕ್ಕೊಂಡು. ಸೊ ಆ ನೀರನ್ನ ಕುಡಿದ್ರೆ ತುಂಬಾ ಒಳ್ಳೆಯದು. ಅಂಥವ್ರು ಥೈರಾಯ್ಡ್ಗೆ ಇದು ತುಂಬಾ ಯೂಸ್ ಆಗುತ್ತೆ ಹುಳ್ಳಿಕಾಳು. ಸೊ ಆ ಥರ ಆದರೂ ಯೂಸ್ ಮಾಡ್ಕೊಬೋದು ನೀವು. ಸೊ ನೋಡಿ, ಇದು ರೆಡಿಯಾಗಿದೆ. ಇದು ಸೈಡ್ಗೆ ಇಡೋಣ. ಇವಾಗ ನಾವು ಸಾಂಬಾರು ಮಾಡ್ಕೊಳ್ಳೋಣ. ನೋಡಿ, ಮಸಾಲೆ ನಾನು ರುಬ್ಕೊಂಡಿದ್ದೀನಿ. ಅವಲ್ಗೆ ತೋರಿಸಿದ್ನೆಲ್ಲ ಎಲ್ಲ ಹುರ್ಕೊಂಡಿದ್ವಲ್ಲ, ಸೊ ಅದನ್ನೆಲ್ಲ ನೀರು ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಈಗ ನೋಡಿ, ನಾವು ಕಾಳು ನೀರು ಸಪ್ರೇಟೆಲ್ಲ ಮಾಡ್ಕೊಂಡಿದ್ವಲ್ಲ, ಸೊ ಅದೇ ನೀರಿಗೆ ಒಗ್ಗರಣೆ ಅವಲೇ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿದ್ದೀನಿ. ಹಾಗೆ ನಾವು ಏನು ಮಸಾಲೆ ರುಬ್ಕೊಂಡಿದ್ವಿ ನೋಡಿ, ಸೊ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ನೀವು ಸ್ಟವ್ ಮೇಲಿಟ್ಟು ಚೆನ್ನಾಗಿ ಕುದಿಸ್ಕೊಬೇಕು ಸಾಂಬಾರನ್ನ. ಸೊ ಉಪ್ಪು ನಾನು ಆಲ್ರೆಡಿ ಕಾಳು ಬೇಯೋವಾಗ ಹಾಕಿದ್ವಲ್ಲ ನೀರು, ಸೊ ಅದೇ ನೀರಲ್ವ ಇದು. ಹಾಗಾಗಿ ನಿಮ್ಗೇನಾದರೂ ಕಮ್ಮಿ ಅನಿಸಿದ್ರೆ ಅಡ್ಜಸ್ಟ್ ಮಾಡ್ಕೊಬೋದು. ಇದಕ್ಕೆ ಹಾಕಿ ಇವಾಗ ಈ ಟೈಮಲ್ಲಿ ಬೇಕಾದ್ರೆ ನೀವು ಹಾಕಿ ಉಪ್ಪು ಖಾರ ಎಲ್ಲ ಸರಿ ಮಾಡ್ಕೊಳ್ಬೋದು. ಸೊ ನೋಡಿ, ಇದು ಚೆನ್ನಾಗಿ ಕುದೀತಾ ಇದೆ. ಸೊ ಬಿಸಿ ಬಿಸಿ ಸಾಂಬಾರು ಕೂಡ ರೆಡಿ ಆಯಿತು ನೋಡಿ. ಸೊ ಇವಾಗ ಚೆನ್ನಾಗಿ ಕುದ್ದಿದೆ ನೋಡಿ. ಈಗ ಈ ಟೈಮಲ್ಲಿ ನಾನು ಇದನ್ನು ಸ್ಟವ್ ಆಫ್ ಮಾಡಿ ಇಟ್ಕೊಳ್ತೀನಿ. ಹಾಗೆ ಇದನ್ನು ಇವಾಗ ನಾವು ಸರ್ವ್ ಮಾಡ್ಕೊಳ್ಳೋಣ. ಓಕೆನಾ? ನೋಡಿ, ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ. ಬಿಸಿ ಮುದ್ದೆ ಜೊತೆಗೆ ಹಾಗೆ ಬಿಸಿ ಅನ್ನಕ್ಕೆ ನೀವು ಈ ವೆದರಲ್ಲಿ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ ಎಲ್ಲರೂ ರೆಸಿಪಿ. ಥ್ಯಾಂಕ್ ಯು.